ಇನ್ನು ಬಳ್ಳಾರಿ ಗಲಾಟೆ ಹಾಗೂ ಫೈರಿಂಗ್ ವಿಚಾರ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಘಟನೆ ನಡೆದು ಹಲವು ದಿನ ಕಳೆದರೂ ಬಿಜೆಪಿ ಈ ವಿಚಾರವನ್ನ ಜೀವಂತವಾಗಿಡಲು ಯತ್ನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾಳೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಬಳ್ಳಾರಿ ಗಲಾಟೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ನಡೆದುಕೊಂಡಿದೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ ಎಂಬುದು ಬಿಜೆಪಿ ಆರೋಪವಾಗಿದೆ. ಈ ನಡುವೆ ಪಾದಯಾತ್ರೆಗೂ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸೇರಿ ಪ್ರಮುಖರಿಗೆ ಇಷ್ಟ ಇಲ್ಲ ಎನ್ನಲಾಗ್ತಾ ಇದೆ. ಈ ಬಗ್ಗೆ ವಿಜಯೇಂದ್ರ ಅವರು ಬಹಿರಂಗವಾಗಿ ಮಾತನಾಡಲು ರೆಡಿ ಇಲ್ಲ. ರೆಡ್ಡಿ ರಾಮುಲು ಪ್ರಾಬಲ್ಯ ಹೆಚ್ಚಾದಲ್ಲಿ ಅದು ತಮಗೆ ಮುಳುಬು ಎಂದು ಲೆಕ್ಕಾಚಾರವನ್ನ ವಿಜಯೇಂದ್ರ ಹಾಕಿದ್ದಾರಾ ಗೊತ್ತಿಲ್ಲ. ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇದೇ ವೇಳೆ ಬಿಜೆಪಿಯ ಮತ್ತೊಂದು ಬಣ ರೆಡ್ಡಿ ರಾಮುಲು ಪಾದಯಾತ್ರೆ ಪ್ಲಾನ್ಗೆ ಒತ್ತಾಸೆಯಾಗಿ ನಿಂತಿದೆ. ಅಂದಹಾಗೆ ಬಳ್ಳಾರಿಯಲ್ಲಿ ಆಪ್ತ ಸ್ನೇಹಿತರಾಗಿದ್ದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಬಹಿರಂಗ ಭಿನ್ನಮತ ಪಕ್ಷಕ್ಕೆ ಹಿನ್ನಡೆ ಉಂಟಾಗಿತ್ತು. ಆದರೆ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ ಇಬ್ಬರು ಸ್ನೇಹಿತರನ್ನ ಒಂದು ಮಾಡಿದೆ. ಈ ನಿಟ್ಟಿನಲ್ಲಿ ಇಂತಹ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ಪಕ್ಷವನ್ನ ಗಟ್ಟಿಗೊಳಿಸಲು ಬಿಜೆಪಿಯ ಒಂದು ಬಣ ಮುಂದಾಗಿದೆ. ಇನ್ನು ಬಳ್ಳಾರಿ ಗಲಾಟೆ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಎಂಬುದು ಬಿಜೆಪಿ ಆಗ್ರಹವಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಿಬಿಐಗೆ ನೀಡುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪಾದಯಾತ್ರೆ ಮಾಡಬೇಕೆಂದರೆ ಒಟ್ಟಿಗೆ ಹೆಜ್ಜೆ ಹಾಕುವ ಕಾಲುಗಳು ಬೇಕು. ಆದರೆ ಬಿಜೆಪಿಯಲ್ಲಿ ಒಬ್ಬರಿಗೊಬ್ಬರು ಕಾಲೆಳೆಯುವವರೇ ಇರುವಾಗ ಪಾದಯಾತ್ರೆಗೆ ಪಾದಗಳು ಸೇರುವುದಾದರೂ ಹೇಗೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ನಾಳೆ ನಾನು ಬೊಮ್ಮಾಯಿಯವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಹೋಗ್ತೀವಿ ನಾವು. ಕಾಂಗ್ರೆಸ್ ಸರ್ಕಾರ, ಅಲ್ಲಿನ ಪೊಲೀಸ್ ಇಲಾಖೆ ಕೈಗೊಂಬೆ, ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ನಡ್ಕೊಳ್ತಾ ಇರೋಂಥ ನಡವಳಿಕೆ ಮತ್ತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ರು ಕೂಡ ಸರ್ಕಾರ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ, ಹಲ್ಲೆಗಳು ಜಾಸ್ತಿ ಆಗ್ತಾ ಇದೆ. ಒಬ್ಬ ಶಾಸಕರ ಮನೆ ಮೇಲೇನೆ ಗುಂಡಾರಿಸುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂದರೆ ಪಕ್ಕದ ಆಂಧ್ರದಲ್ಲಿ ಇವೆಲ್ಲವನ್ನ ನೋಡಿದ್ರಿ ನಾವು. ಆದರೆ ಕರ್ನಾಟಕದಲ್ಲಿ ಈ ತರ ದುಸ್ಥಿತಿಯನ್ನ ತಂದಿರುವಂಥದ್ದು ಕಾಂಗ್ರೆಸ್ಸು. ಇದರ ವಿರುದ್ಧವಾದಂಥ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ಮಾಡಕ್ಕೆ ನಾವೆಲ್ಲರೂ ಕೂಡ ನಾಳೆ ಬಳ್ಳಾರಿಗೆ